ಎಲ್ಲರಿಗೂ ನಮಸ್ಕಾರ. ಸಾಹಿತ್ಯ ಚಿಂತನೆಯ ಮೂರನೆಯ ಪ್ರಯತ್ನವಾಗಿ ಗಿರೀಶ್ ಕಾರ್ನಾಡರ ತಲೆದಂಡ ನಾಟಕವನ್ನು ನಾನು ವಿಮರ್ಶೆಗೆ ಕೈಗೆತ್ತಿಕೊಂಡಿದ್ದೇನೆ. ಇದು ಕೂಡ ಶರಣ ಚಳುವಳಿಯ ಕುರಿತಾದ ಒಂದು ಪ್ರಮುಖ ನಾಟಕ. ಕರ್ನಾಟಕದಲ್ಲಿ ಶರಣ ಚಳುವಳಿಯ ಬಗ್ಗೆ ಹಲವಾರು ನಾಟಕಗಳು ಹುಟ್ಟಿಕೊಂಡಿವೆ. ಅವುಗಳಲ್ಲಿ ಹೆಸರಿಸಬಹುದಾದ ಬಹಳ ಪ್ರಮುಖ ನಾಟಕಗಳು ಮೂರು: ತಲೆದಂಡ, ಮಹಾಚೈತ್ರ ಮತ್ತು ಲಂಕೇಶರ ಸಂಕ್ರಾಂತಿ. ತಲೆದಂಡ ಗಿರೀಶ್ ಕಾರ್ನಾಡರದು, ಸಂಕ್ರಾಂತಿ ಲಂಕೇಶರದು ಮತ್ತು ಮಹಾಚೈತ್ರ ಎಚ್.ಎಸ್. ಶಿವಪ್ರಕಾಶ್ ಅವರದು. ಈ ಮೂರನ್ನು ಬಿಟ್ಟರೆ ಡಾಕ್ಟರ್ ಕಲಬುರ್ಗಿಯವರು ಕೂಡ ಒಂದು ಕಲ್ಯಾಣ ಕ್ರಾಂತಿ ಅನ್ನುವ ಹೆಸರಿನಲ್ಲಿರಬೇಕನ್ನಿಸ್ತೈತಿ, ಅವರು ಒಂದು ನಾಟಕ ಬರೆದಿರುವುದುಂಟು. ಮತ್ತು ಡಾಕ್ಟರ್ ಮಹಾದೇವ್ ಬಣಕಾರ್ ಅವರು ಕೂಡ ಇದೇ ವಿಷಯದ ಮೇಲೆ ಒಂದು ನಾಟಕ ಬರೆದಿರುವುದುಂಟು. ಇನ್ನೂ ಬೇರೆ ಬೇರೆಯವರ ಪ್ರಯತ್ನಗಳು ಬಹುಶಃ ಕನ್ನಡ ನಾಡಿನಲ್ಲಿ ನಡೆದಿರಬಹುದು, ನನಗೆ ಅಷ್ಟೊಂದು ಗಮನವಿಲ್ಲ. ಈ ತಲೆದಂಡ ನಾಟಕ ನಾನು 2 ಹಂತಗಳಲ್ಲಿ ಚರ್ಚೆಯನ್ನು ಮಾಡಲಿಕ್ಕೆ ನಾನು ಬಯಸಿದ್ದೇನೆ. ಮೊದಲನೇದು, ಇದೊಂದು ಐತಿಹಾಸಿಕ ವಸ್ತು ಆಧಾರಿತವಾದ ನಾಟಕವಾಗಿರುವ ಕಾರಣ ಇತಿಹಾಸವೆತ್ತ ನಾಟಕವೆತ್ತ ಅನ್ನುವ ಶೀರ್ಷಿಕೆಯ ಅಡಿಯಲ್ಲಿ ಇತಿಹಾಸ ಮತ್ತು ನಾಟಕವನ್ನು ಹೋಲಿಸುವ ಒಂದು ಪ್ರಯತ್ನ ನಾನು ಮೊದಲಿಗೆ ಮಾಡ್ತೇನೆ. ಇದಾದ ಮೇಲೆ ನಾನು ವಿಮರ್ಶೆಯ ತತ್ವವಾಗಿ ನಾನೇ ಸ್ವತಃ ಅದನ್ನು ಪ್ರತಿಪಾದಿಸಿದಂಥ ಸಾಹಿತ್ಯ ಸಂವಹನ ನಿಯಮಗಳು ಮತ್ತು ಸಾಹಿತ್ಯ ವಿಮರ್ಶೆ ಕುರಿತಾದ ಕೆಲವು ನಿಯಮಗಳನ್ನು ಪ್ರಸ್ತಾಪಿಸಿ ತಲೆದಂಡ ವಿಮರ್ಶೆಯ ವಿಚಾರಕ್ಕೆ ನಾನು ಹೋಗ್ತೇನೆ. ಅದು 2ನೇ ಪ್ರಯತ್ನದಲ್ಲಿ. ಈಗ ಮೊದಲು ತಲೆದಂಡ ಇತಿಹಾಸವೆತ್ತ ಮತ್ತು ನಾಟಕವೆತ್ತ. ತಲೆದಂಡ ನಾಟಕವು ಕಲಾಕೃತಿ ಆಗಿರುವಾಗಲೇ 12ನೇ ಶತಮಾನದ ಐತಿಹಾಸಿಕ ಘಟನೆಗಳನ್ನು ಪುನರ್ಘಟಿಸಿ ತೋರಿಸುವ ಒಂದು ಐತಿಹಾಸಿಕ ನಾಟಕವಾಗಿದೆ. ಇದರ ಹಿರಿಮೆ ಗರಿಮೆಗೆ ಬೇರಾವುದೇ ಕಾರಣಗಳಿಗೂ ಹೆಚ್ಚಾಗಿ ಇದೊಂದು 12ನೇ ಶತಮಾನದ ಶರಣರ ಕ್ರಾಂತಿಯನ್ನು ಕುರಿತಾದದ್ದು ಎಂಬುದೇ ಬಹಳ ಪ್ರಮುಖವಾದ ಕಾರಣ. ಹಾಗಾಗಿ ಮೊಟ್ಟ ಮೊದಲು ಇದನ್ನ ಚರಿತ್ರೆಗೆ ಹೊರೆಹಚ್ಚಿ ನೋಡಬೇಕು. ಯಾವುದೇ ಚಾರಿತ್ರಿಕ ಸಂಗತಿಗಳನ್ನು ತನ್ನ ಕಲೋದ್ದೇಶಕ್ಕೆ ದುಡಿಸಿಕೊಳ್ಳುವ, ಮಾರ್ಪಡಿಸುವ ಸ್ವಾತಂತ್ರ್ಯ ಪ್ರತಿಯೊಬ್ಬ ಸಾಹಿತಿಗೂ ಉಂಟು. ಆದರೆ ಹಾಗೆ ಮಾರ್ಪಡಿಸುವಲ್ಲಿ ಚಾರಿತ್ರಿಕ ಸತ್ಯ ಸಂಗತಿಗಳಿಗೆ ಅಷ್ಟೊಂದು ಅಪಚಾರವೆಸಗದಂತೆ, ಅವುಗಳನ್ನು ಅತಿ ವಿರೂಪಗೊಳಿಸದಂತೆ ನೋಡಿಕೊಳ್ಳಬೇಕಾದುದು ಕೂಡ ಆ ಕಲಾವಿದನ ಜವಾಬ್ದಾರಿ. ಈ ದೃಷ್ಟಿಯಿಂದ ಕಾರ್ನಾಡರ ಈ ನಾಟಕ ನೋಡಿದಾಗ ಇದು ಪ್ರತಿಬಿಂಬಿಸುವ ಸತ್ಯಗಳು, ಸಂಗತಿಗಳು ಚಾರಿತ್ರಿಕ ಸತ್ಯಗಳಿಂದ, ಸಂಗತಿಗಳಿಂದ ದೂರ ಸರಿದಿವೆ ಎಂಬುದು ಸುಸ್ಪಷ್ಟವಾಗುತ್ತದೆ. ಹೀಗಾಗಲಿಕ್ಕೆ ನಾಟಕಕಾರರ ಕಲೆಯ ಉದ್ದೇಶ ಮಾತ್ರ ಕಾರಣವಲ್ಲ, ಅವರ ಸಾಮಾಜಿಕ ಉದ್ದೇಶ ಮತ್ತು ಸಾಹಿತ್ಯ ಸಂವಹನದ ಪ್ರಕ್ರಿಯೆಯೊಳಗಿನ ವಸ್ತು ಪರಿಸ್ಥಿತಿಗಳು, ಯಾವುವನ್ನು ಸಂವಹನದ ಎಲಿಮೆಂಟ್ಗಳೊಂದಿಗೆ ನಾವು ಆಲಗ್ನಗೊಳಿಸುತ್ತೇವೆಯೋ ಆ ಪರಿಸ್ಥಿತಿಗಳು ಕಾರಣವಾಗಿವೆ ಅಂತ ನನ್ನ ಭಾವನೆ. ಇದು ನಮ್ಮ ಮುಂದಿನ ಅಧ್ಯಯನದಲ್ಲಿ ಪರಿಪೂರ್ಣವಾಗಿ ಸ್ಪಷ್ಟವಾಗಲಿದೆ. ಸದ್ಯಕ್ಕೆ ಇತಿಹಾಸ ಮತ್ತು ನಾಟಕ ಇವೆರಡನ್ನ ತುಲನೆ ಮಾಡಿ ಫಲಿತಾಂಶವನ್ನು ನಾವು ದಾಖಲಿಸಿಕೊಳ್ಳೋಣ. ಇತಿಹಾಸಕ್ಕೂ ನಾಟಕಕ್ಕೂ ಇರುವ ವೈರುಧ್ಯವನ್ನು ಎತ್ತಿ ತೋರಿಸುವಲ್ಲಿ ಈ ನಾಟಕದ ಪ್ರಮುಖ ಪಾತ್ರಗಳಾದ ಬಿಜ್ಜಳ ಮತ್ತು ಬಸವಣ್ಣ ಇವರ ಸಂಬಂಧ ಬಹಳ ಮುಖ್ಯವಾದುದು. ಇವರ ಸಂಬಂಧ ಅರಿಯಲು ನಾಟಕದ ಆಕ್ಷನ್ನ ಕಾಲ ಮುಖ್ಯ. ಬಿಜ್ಜಳನ ಸಾವು ಮತ್ತು ಬಸವಣ್ಣ ಕಲ್ಯಾಣ ತೊರೆಯುವುದು, ಇವೆರಡೂ ಘಟನೆಗಳು ಸಂಭವಿಸುವುದಕ್ಕೆ ಸ್ವಲ್ಪ ದಿನಗಳಿಗೂ ಮುಂಚೆ ಆರಂಭವಾಗಿ ಬಿಜ್ಜಳನ ಸಾವಿನ ನಂತರ ಸೋವಿದೇವನ ಪಟ್ಟಾಭಿಷೇಕದೊಂದಿಗೆ ಈ ನಾಟಕ ಕೊನೆಗೊಳ್ಳುತ್ತದೆ. ಹಾಗಾಗಿ
ಕ್ರಾಂತಿಯ ಕೊನೆಯ 15-20 ದಿನಗಳ ಘಟನೆಗಳನ್ನು ಈ ನಾಟಕ ಒಳಗೊಂಡಿದೆ ಎಂದು ತಿಳಿಯಬಹುದಾಗಿದೆ. ಆರ್.ಸಿ. ಹಿರೇಮಠ, ಡಾಕ್ಟರ್ ಎಂ. ಚಿದಾನಂದಮೂರ್ತಿ ಇವರ ಬರಹಗಳ ಆಧಾರದಿಂದ ಬಿಜ್ಜಳ ಬಸವಣ್ಣ ಇವರ ಕುರಿತು ಚಾರಿತ್ರಿಕ ಮಾಹಿತಿಯನ್ನು ನಾವು ಸ್ಥೂಲವಾಗಿ ಪಡೆಯುವುದು ಉಚಿತ. ಆರ್.ಸಿ. ಹಿರೇಮಠರು ಅವರ ಲೇಖನವೊಂದರ ಪ್ರಕಾರ ಬಿಜ್ಜಳನು 3ನೇ ತೈಲ ದೊರೆಗೆ ಕ್ರಿಸ್ತಶಕ 1154ರಲ್ಲಿ ಒಬ್ಬ ಮಹಾಪ್ರಧಾನನಾಗಿದ್ದ. ಅದಕ್ಕೂ ಮೊದಲು ಕ್ರಿಸ್ತಶಕ 1136ರಲ್ಲಿ ಟರ್ಡಾವಾಡಿಯ ಮಹಾಮಂಡಳೇಶ್ವರನಾಗಿದ್ದ. ಬಿಜ್ಜಳನು ಮಹಾಪ್ರಧಾನನಾಗಿದ್ದ ಕಾಲದಲ್ಲಿ ಬಸವ ಬಿಜ್ಜಳರ ಸಂಬಂಧ ಬಹಳ ಅತ್ಯುತ್ತಮವಾಗಿತ್ತು. ಬಿಜ್ಜಳನಲ್ಲಿ ಬಸವಣ್ಣ ಗೌರವಾದರ ನಿಷ್ಠೆಗಳನ್ನು ಇಟ್ಟಿದ್ದ ಕಾರಣಕ್ಕೆ ಅವನಿಗೆ ಭಂಡಾರಿಯಾಗಲು ಸಾಧ್ಯವಾಯಿತು. ಕ್ರಿಸ್ತಶಕ 1162ರಲ್ಲಿ ಬಿಜ್ಜಳ ಸ್ವತಃ ತಾನೇ ಕಲ್ಯಾಣದ ರಾಜನಾದ ಕೂಡಲೇ ಬಸವೇಶ್ವರ ಅವನ ಮಂತ್ರಿಯಾದ. ಆ ನಂತರದ ದಿನಗಳಲ್ಲಿ ಬಿಜ್ಜಳ ಬಸವಣ್ಣ ಅವರ ನಡುವೆ ಮೊದಲಿದ್ದ ಆತ್ಮೀಯತೆ ಕಮ್ಮಿಯಾಗುತ್ತಾ ಸಂಬಂಧವು ಕ್ರಮೇಣ ಹದಗೆಟ್ಟಿತು. ಇದಕ್ಕೆ ಕಾರಣಗಳನ್ನು ಡಾಕ್ಟರ್ ಎಂ. ಚಿದಾನಂದಮೂರ್ತಿ ಅವರ ಕೃತಿ ಚೆನ್ನಾಗಿ ಒದಗಿಸುತ್ತದೆ ಅಂತ ನಾನು ತಿಳಿದಿದ್ದೇನೆ. ಬಿಜ್ಜಳ ಸಾಂಪ್ರದಾಯಿಕ ಶೈವ ಧರ್ಮದ ಅನುಯಾಯಿಯಾಗಿದ್ದ. ಸಾಂಪ್ರದಾಯಿಕ ಮನೋಭಾವದ ಜನರನ್ನ ಅಸಂತೋಷಗೊಳಿಸಲು ಅವನು ಸಿದ್ಧನಿರಲಿಲ್ಲ. ಏಕೆಂದರೆ ಅಂಥವರೇ ಅಧಿಕ ಸಂಖ್ಯಾತರು ಪ್ರಭಾವಿಗಳು ಆಗಿದ್ದರು. ಬಸವಣ್ಣನವರನ್ನು ಕೆಲಸದಿಂದ ತೆಗೆದುಹಾಕುವ ಉದ್ದೇಶವೂ ಬಿಜ್ಜಳನಿಗೆ ಇರಲಿಲ್ಲ ಅಂತೇಳಿ ಬಸವೇಶ್ವರರು ಅನ್ನುವಂಥ ಕೃತಿಯಲ್ಲಿ ಚಿದಾನಂದಮೂರ್ತಿ ಬರೀತಾರೆ. ಬಸವಣ್ಣನೊಡನೆ ಸಂಬಂಧ ಕೆಟ್ಟು ಹೋಗಿದ್ದರೂ ಅವನು ಮಂತ್ರಿಯಾಗಿರುವುದು ಬಿಜ್ಜಳನಿಗೆ ರಾಜಕೀಯವಾಗಿ ಅನಿವಾರ್ಯವಾಗಿತ್ತು ಎಂದು ಆರ್.ಸಿ. ಹಿರೇಮಠರ ಬರಹ ಹೇಳುತ್ತದೆ. ಸಂಗ್ರಹವಾಗಿ ಹೇಳುವುದಾದರೆ ಕ್ರಿಸ್ತಶಕ 1162ರಲ್ಲಿ ಬಿಜ್ಜಳನು ಸಿಂಹಾಸನವನ್ನ ಕಿತ್ತುಕೊಂಡಾಗ ತಾನು ಪ್ರಜೆಗಳ ಮನಸ್ಸನ್ನ ನೋಯಿಸಿರುವನೇನೋ ಎಂದು ಭಾವಿಸಿಕೊಂಡಿದ್ದ. ಒಂದು ಕೀಳರಿಮೆ ಅವನಿಗೆ ಕಾಡ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ಪ್ರಜೆಗಳ ವಿಶ್ವಾಸ ಗಳಿಸಿಕೊಳ್ಳಲು ಬಸವೇಶ್ವರನಂಥ ಯೋಗ್ಯವುಳ್ಳ ಹಾಗೂ ದೈವಾಂಶ ಸಂಭೂತನಾದ ವ್ಯಕ್ತಿ ತನಗೆ ಮಂತ್ರಿಯಾಗಿಯೇ ಇರುವುದು ಆತನಿಗೆ ಅವಶ್ಯವಿತ್ತು ಅಂತ ಆರ್.ಸಿ. ಹಿರೇಮಠರು ಬರೀತಾರೆ. ಪುಟ 24 ಶ್ರೀ ಬಸವೇಶ್ವರ ಅನ್ನುವಂಥ ಕೃತಿ. ಡಾಕ್ಟರ್ ಎಂ. ಚಿದಾನಂದಮೂರ್ತಿ ಅವರ ಮುಂದಿನ ಹೇಳಿಕೆಯ ನೋಡಿ. ಆದರೂ ದಿನಗಳು ಉರುಳಿದಂತೆ ಬಿಜ್ಜಳ ಬಸವಣ್ಣನವರ ನಡುವೆ ಘರ್ಷಣೆಗಳು ಉಂಟಾಗತೊಡಗಿದವು. ಬಸವಣ್ಣನವರನ್ನ ಕೆಲಸದಿಂದ ತೆಗೆದು ಹಾಕಿ ಬಿಡುವುದಾಗಿ ಬಿಜ್ಜಳ ಬೆದರಿಸಿದ. ಅಲ್ಲದೆ ತಾನು ನಾಡಿನ ಸಾರ್ವಭೌಮನಾಗಿರುವಾಗ ತನ್ನ ಅಧೀನ ಅಧಿಕಾರಿಯೊಬ್ಬ ಜನಸಮುದಾಯದ ಮುಖಂಡನಾಗಿರುವುದು ಅವನಿಗೆ ಇಷ್ಟವಿರಲಿಲ್ಲ. ಹೀಗಾಗಿ ಬಸವಣ್ಣನವರ ಚಟುವಟಿಕೆಗಳಿಂದ ಅವನಲ್ಲಿ ಭಯ ಮಾತ್ಸರ್ಯಗಳು ಮೂಡಿದವು. ವರ್ಣ ಪದ್ಧತಿಯ ಸಂರಕ್ಷಣೆ ಮಾಡುವುದು ರಾಜನ ಪ್ರಮುಖ ಕರ್ತವ್ಯಗಳಲ್ಲಿ ಒಂದು ಎಂದು ಸಾಂಪ್ರದಾಯಿಕ ಹಿಂದೂ ಧರ್ಮ ಗ್ರಂಥಗಳು ಗೊತ್ತುಪಡಿಸಿವೆ. ವಿವಾಹದ ಮೂಲಕ ವರ್ಣಸಂಕರ ಉಂಟಾಗದಂತೆಯೂ ರಾಜನು ನೋಡಿಕೊಳ್ಳಬೇಕೆಂದು ಇವು ಗೊತ್ತುಪಡಿಸಿವೆ. ಬಸವಣ್ಣನವರ ಚಟುವಟಿಕೆಗಳು ವರ್ಣಸಂಕರಕ್ಕೆ ದಾರಿ ಮಾಡಿಕೊಟ್ಟಿವೆ ಎಂದು ಅವರ ಶತ್ರುಗಳು ಬಿಜ್ಜಳನಲ್ಲಿ ದೂರು ಹೇಳಿದರು. ಪರಂಪರೆ ಪವಿತ್ರ ಹಾಗೂ ಅಮೂಲ್ಯ ಎಂದು ಪರಿಗಣಿಸಿದ ಎಲ್ಲ ಮೌಲ್ಯಗಳನ್ನು ಬಸವಣ್ಣನವರು ಅಪಖ್ಯಾತಿಗೊಳಿಸಿದ್ದಾರೆಂದು ಅವರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳದೆ ಹೋದಲ್ಲಿ ಸಮಗ್ರ ಸನಾತನ ಧರ್ಮವೇ ನಾಶವಾಗಬಹುದೆಂದು ಎಚ್ಚರಿಕೆಯನ್ನು ಕೂಡ ನೀಡಿದರು. ಬಿಜ್ಜಳ ಸ್ವತಃ ಸಾಂಪ್ರದಾಯಿಕ ಶೈವ ಧರ್ಮದ ಅನುಯಾಯಿಯೂ ಶಿವನ ಆರಾಧಕನೂ ಆಗಿದ್ದ. ಬಸವಣ್ಣನವರ ಧಾರ್ಮಿಕ ಭಾವನೆಗಳು ಎಷ್ಟು ಸಂಪ್ರದಾಯ ವಿರುದ್ಧವಾಗಿದ್ದವೆಂದರೆ ಅವು ಬಿಜ್ಜಳನಿಗೆ ರುಚಿಸದಾದವು. ಅಲ್ಲದೆ ತನ್ನ ಸ್ವಂತ ಧರ್ಮಕ್ಕೆ ವೀರಶೈವ ಧರ್ಮದಿಂದ ತೊಂದರೆ ಉಂಟಾಗುವುದನ್ನು ಬಿಜ್ಜಳ ಇಷ್ಟಪಡಲಿಲ್ಲ. ಅನೇಕ ಸಂದರ್ಭಗಳಲ್ಲಿ ಬಿಜ್ಜಳ ಬಸವಣ್ಣನವರು ಕತ್ತಿ ಮಸೆದು ಹೋರಾಡಿದ್ದರು. ಅವರದು ಸ್ನೇಹ ಸಂಬಂಧವಾಗಿರಲಿಲ್ಲ ಅಂತೇಳಿ ಚಿದಾನಂದ ಮೂರ್ತಿಯವರ ಪುಟಗಳಿಂದ ನಾವು ನೋಡಬಹುದು. ಈ ಎಲ್ಲ ಹೇಳಿಕೆಗಳಿಂದ ಬಸವ ಬಿಜ್ಜಳರ ಸಂಬಂಧವನ್ನ ಸ್ಥೂಲವಾಗಿ ಹೇಳುವುದಾದರೆ ಅವರು ತಮ್ಮ ಕೊನೆಯ ದಿನಗಳಲ್ಲಿ ಅತ್ತ ಕಡು ವೈರಿಗಳು ಅಲ್ಲ, ಇತ್ತ ಪ್ರಾಣ ಸ್ನೇಹಿತರು ಅಲ್ಲ ಎನ್ನುವಂತಿದ್ದರು. ರಾಜಕೀಯ ಅನಿವಾರ್ಯತೆಯಿಂದ ಬೇಕಾದವನಾಗಿದ್ದ ಬಸವಣ್ಣ ಉಳಿದೆಲ್ಲ ದೃಷ್ಟಿಯಿಂದ ವೈರಿಯಾಗಿದ್ದ. ಅದರಲ್ಲೂ ಧಾರ್ಮಿಕ ದೃಷ್ಟಿಯಿಂದ
ತನ್ನ ಹಾಗೂ ಸನಾತನಿ ವೈದಿಕರ ಧರ್ಮ ಸಂಸ್ಕೃತಿ ಅಸ್ತಿತ್ವಕ್ಕೆ ಕಂಟಕಪ್ರಾಯನಾದ ವ್ಯಕ್ತಿಯಾಗಿದ್ದ. ಹಾಗಾಗಿ ಅವನ ಬಗ್ಗೆ ಒಳಗೆ ಮಾತ್ಸರ್ಯವನ್ನಿಟ್ಟುಕೊಂಡು ಹೊರಗೆ ತೋರ್ಕೆಗೆ ಗೆಳೆತನ ತೋರುವಂತಹ ನಡತೆಯನ್ನ ನಾಟಕದ ಬಿಜ್ಜಳನಲ್ಲಿ ಅಪೇಕ್ಷಿಸಬೇಕಾದುದು ತರ್ಕಬದ್ಧ ಇದು. ಯಾಕಂದ್ರೆ ಚಾರಿತ್ರಿಕ ಸತ್ಯಗಳು ಆ ರೀತಿ ಇವೆ ಅಂತ. ಏಕೆಂದ್ರೆ ಬಸವಣ್ಣನು ಬಿಜ್ಜಳನಿಗೆ ಬಿಸಿ ತುಪ್ಪವಾಗಿದ್ದ. ವಿಚಿತ್ರವೆಂದರೆ ಕಾರ್ನಾಡರ ತಲೆದಂಡ ನಾಟಕ ಈ ತೆರನಾದ ಸಂಬಂಧವನ್ನೇನು ಅದು ತೆರೆದಿಡುವುದಿಲ್ಲ. ಇಲ್ಲಿ ಅವರ ನಡುವೆ ತೋರುವ ಅಷ್ಟಿಷ್ಟು ಭಿನ್ನತೆಗಿಂತ ಮಧುರ ಬಾಂಧವ್ಯವೇ ಹೆಚ್ಚು ಘನವಾಗಿ ಕಾಣುತ್ತದೆ. ಮೊದಲನೇ ಅಂಕದಲ್ಲೇ ಈ ಅಂಶ ಬಹಳ ನಿಚ್ಚಳವಾಗಿದೆ. ಬಿಜ್ಜಳ ಬಸವಣ್ಣ ಇಬ್ಬರು ಕಲ್ಯಾಣದಲ್ಲಿಲ್ಲದ ವೇಳೆಯಲ್ಲಿ ಬಿಜ್ಜಳನ ಮಗ ಸೋವಿದೇವ ಭಂಡಾರದ ಮುತ್ತಿಗೆ ಹಾಕಿರುತ್ತಾನೆ. ಕಲ್ಯಾಣಕ್ಕೆ ಹಿಂದಿರುಗಿದ ಬಿಜ್ಜಳನಿಗೆ ತನ್ನ ಮಗನ ಈ ದುಷ್ಕೃತ್ಯ ಕಡು ಕೋಪವನ್ನುಂಟು ಮಾಡುತ್ತದೆ. ಬಂದವನೇ ತನ್ನ ಮಗನನ್ನ ಭೋಸಡಿ ಮಗ, ಕುಲಕಂಟಕ ಸೋಳೆ ಮಗ ಮುಂತಾದ ಅಶ್ಲೀಲ ಶಬ್ದಗಳಿಂದ ಬೈಯುತ್ತಾನಲ್ಲದೆ ಬಸವಣ್ಣನೆಂಥ ನಿಷ್ಠ, ಪ್ರಾಮಾಣಿಕ, ಅಭೂತಪೂರ್ವ ವ್ಯಕ್ತಿ ಎಂದು ಬಾಯ್ತುಂಬ ಬಣ್ಣಿಸುತ್ತಾನೆ. ನಾಟಕವು ಚರಿತ್ರೆಗೆ ಬದ್ಧವಾಗಿದ್ದಲ್ಲಿ ಬಸವಣ್ಣನ ಬಗ್ಗೆ ಬಿಜ್ಜಳನ್ನು ತೋರುವ ಪ್ರೀತಿಯು ಬಸವಣ್ಣನನ್ನ ವಂಚಿಸುವಂಥದ್ದಾಗಿರುತ್ತಿತ್ತು. ಬಸವಣ್ಣನ ಬಗ್ಗೆ ಮಾಡುವ ಮುಖಸ್ತುತಿಯಲ್ಲಿ ಅಂಥ ವಂಚನೆಯ ಉದ್ದೇಶ ಅಡಗಿರುವುದು ತುಂಬಾ ಸ್ಪಷ್ಟವಾಗಿ ನಾಟಕದಲ್ಲಿ ಗೊತ್ತಾಗುವಂತಿರುತ್ತಿತ್ತು. ಆದರೆ ಇಲ್ಲಿ ನಿಷ್ಕಲಂಕ ನಿಷ್ಕಪಟ ಸ್ನೇಹವೇ ಎದ್ದು ಕಾಣುತ್ತದೆ. ನೋಡಿ, ಬಸವಣ್ಣನ ಮೇಲೆ ಅತೀವ ಸ್ನೇಹ ಪ್ರೀತಿ ತೋರುವ ತನ್ನ ಗಂಡ ಬಿಜ್ಜಳ ಮಹಾರಾಜನು ತನ್ನ ಒಡಲ ಕೂಸಾದ ಸೋವಿದೇವನನ್ನು ದ್ವೇಷಿಸುತ್ತಿದ್ದಾನಲ್ಲ ಎಂದು ಬಸವಣ್ಣನ ಬಗ್ಗೆ ಅಸಮಾಧಾನಗೊಂಡಿರುವ ಬಿಜ್ಜಳನ ರಾಣಿ ರಂಭಾವತಿಯ ಎದುರು ಬಿಜ್ಜಳನು ಬಸವಣ್ಣನ ಪ್ರಾಮಾಣಿಕತೆಯನ್ನು ಹೇಗೆಲ್ಲ ಕೊಂಡಾಡುತ್ತಾನೆ. ಬಸವಣ್ಣನ ಲೆಕ್ಕದಲ್ಲಿ ಒಂದು ಕವಡಿ ಹೆಚ್ಚು ಕಮ್ಮಿ, ಒಂದು ದುಗ್ಗಾಣಿ ಏರುಪೇರು ಆಗಿಲ್ಲವೆಂದು ಹೇಳುವ ಬಿಜ್ಜಳ, ಬಸವಣ್ಣನ ಲೆಕ್ಕ ಅದು ಬ್ರಹ್ಮಲಿಖಿತ, ಒಮ್ಮೆ ಬರೆದರೆ ಒಂದಂಕಿ ಅಳುಗಾಡುವುದಿಲ್ಲ, ಅದಕ್ಕೆ ಭಂಡಾರಿ ಮಾಡಿ ನಮಗ ಗೊತ್ತಾ ಎಂದು ಹೆಮ್ಮೆಯಿಂದ ಶ್ಲಾಘಿಸುತ್ತಾನೆ. ಇತಿಹಾಸದಲ್ಲಿ ಬಿಜ್ಜಳನ ಮನೆಗೆ ಬಂದ ಬಸವನಿಗೆ ತೆರೆದ ಜಾಗವೊಂದರಲ್ಲಿ ಸ್ಥಾನ. ಇದು ಸನಾತನಿ ರಾಜ ತೋರುವ ಮಡಿವಂತಿಕೆ. ಆದರೆ ನಾಟಕದಲ್ಲಿ ಬಿಜ್ಜಳನು ಬಸವಣ್ಣನಿಗೆ ತೋರುವ ಸತ್ಕಾರ ಅನರ್ಘ್ಯ. ರಂಭಾವತಿ ಎದುರು ಬಸವಣ್ಣನನ್ನು ಹಾಗೆಲ್ಲ ಮುಖಸ್ತುತಿ ಮಾಡಿದ ನಂತರ ಬಸವಣ್ಣ ಪ್ರಭುಗಳನ್ನು ಅಂದರೆ ರಾಜನನ್ನು ಕಾಣಲು ಅರಮನೆಗೆ ಬಂದಿರುವುದಾಗಿ ಅಂಗರಕ್ಷಕ ಕಲ್ಲಪ್ಪ ಹೇಳುತ್ತಾನೆ. ಆಗ ರಾಜನು ಒಳಸಾಲೆಯಾಗ ಕೂಡಿಸಲು ಹೇಳುತ್ತಾನೆ. ಇದರಿಂದ ರಂಭಾವತಿ ತೀವ್ರ ಅಸಮಾಧಾನಗೊಂಡು, ನಿಮಗೇನೀ ಬಸವಣ್ಣನದ ಈಟು ಮೋಹ ತಿಳಿಯೋದಿಲ್ಲ ಎಂದಾಗ ರಾಜನ ಸಿಡುಕಿನಿಂದ, ನೀನು ನಿನ್ನ ಮಗ 15 ವರ್ಷ ಆತು, ನಿಮಗಿನ್ನೂ ಬಸವಣ್ಣನ ಬೆಲೆ ತಿಳಿವಲ್ದು ಎನ್ನುತ್ತಾನೆ. ಹೀಗೆ ಚರಿತ್ರೆಯಲ್ಲಿ ಕಾಣುವಂತಹ ಸಂಬಂಧಕ್ಕೆ ವ್ಯತಿರಿಕ್ತವಾಗಿ ನಾಟಕದಲ್ಲಿ ಬಿಜ್ಜಳ ಬಸವಣ್ಣನವರ ಸಂಬಂಧವು ಗಟ್ಟಿಗೊಂಡಿರಲು ಕಾರಣ, ಕ್ಷೌರಿಕ ಜಾತಿಯವನಾಗಿದ್ದ ಬಿಜ್ಜಳನನ್ನು ಜಾತಿಯ ಹಂಗಿಲ್ಲದೆ ಸಮಾನವಾಗಿ ಕಂಡವನು ಬಸವಣ್ಣ ಮತ್ತವನ ಶರಣರು ಮಾತ್ರವಂತೆ. ಇದೇ ದೃಶ್ಯದಲ್ಲಿ ಮುಂದಿನ ಮಾತುಗಳಲ್ಲಿ ಈ ಅಂಶ ಸ್ಪಷ್ಟವಾಗಲಿದೆ. ಈ ನಾಟಕದ ಬಿಜ್ಜಳನ್ನು ಸಂಪೂರ್ಣ ಜಾತ್ಯತೀತವಾದಿ ಎಂದು ಹೇಳುವುದು ಕಷ್ಟವಾಗಬಹುದು. ಆದರೆ ಜಾತಿ ಮಡಿವಂತಿಕೆ ವಿಷಯದಲ್ಲಿ ಸನಾತನ ದೃಷ್ಟಿಯ ಬಗ್ಗೆ ಅವನಿಗೆ ಅಷ್ಟಾಗಿ ಗೌರವವಿಲ್ಲ ಎಂಬುದಂತೂ ಸ್ಪಷ್ಟ. ಕಾರಣ, ಕ್ಷೌರಿಕನಾದ ತಾನು ಲಕ್ಷಾಂತರ ಗೋವುದಾನ ಮಾಡಿ ತಾನೊಬ್ಬ ಕ್ಷತ್ರಿಯ ಎಂದು ಘೋಷಿಸಿಕೊಂಡಾಗ್ಯೂ ಜನರು ಅವನೊಬ್ಬ ನಾಯಂದ್ರವನೆಂದು ಮಾತಾಡುವುದು ತಪ್ಪಲಿಲ್ಲ. ಅವನ ಬೇಗುದಿಯ ಈ ಮಾತು ನೋಡಿ, ಆದರೆ ನನ್ನ ರಾಜದಾಗಿನ ಸಣ್ಣಾತಿ ಸಣ್ಣ ಕೂಸಿಗೆ ಕೇಳಿದ್ರು ಅದು ಥಟ್ ಅಂತ ಹೇಳ್ತೈತಿ, ಕಳಚೂರ್ಯ ಪೆರ್ಮಾಡಿಯ ಮಗ ಬಿಜ್ಜಳನ ಜಾತಿ ಯಾವುದು, ನಾವಲಿಗನದು, ಅವ ಹೆಗಲ ಮ್ಯಾಗ ಪೃಥ್ವಿ ಭಾರ ಹೊತ್ತಿರಲಿ, ಅದರ ಮಂದಿಗೆ ಕಾಣಿಸೋದೇನು, ಹಡಪ ನಿಮ್ಮಂಥ ನಿಮ್ಮಪ್ಪ ಮಗಳು ಕೊಟ್ಟ ಕರೆ, ಆದ್ರ ಅವನ ಕಣ್ಣಾಗ ಸಹಿತ ಅದ. ಹೀಗೆ ಸ್ವತಃ ಜಾತಿ ವರ್ಣ ವ್ಯವಸ್ಥೆಯ ಅಮಾನುಷ ವರ್ತನೆಗೆ ತುತ್ತಾದ ರಾಜನು ಅದರ ವಿರುದ್ಧ ಸಿಡಿದೆದ್ದ ಶರಣರ ಧೋರಣೆಯನ್ನ ಕಂಠ ತುಂಬಿ ಹೊಗಳುತ್ತಾನೆ. ನನ್ನ ಈ 62 ವರ್ಷ ವಯಸ್ಸಿನಾಗ ಜಾತಿಯ ಹಂಗಿಲ್ಲದ ನನ್ನನ್ನ ಕಣ್ಣಾಗ ಕಣ್ಣಿಟ್ಟು ನೋಡಿದವ ಅಂದ್ರ ಬಸವಣ್ಣ, ಅವನ ಶರಣರು.
ತಾಯಣಿ ಹೇಳ್ತಾನೆ, ಅವರು ಮಾತಾಡಿದ್ರೆ ನಾನು ಒಬ್ಬ ಮನುಷ್ಯ ಅನಿಸ್ತೈತಿ. ಜಾತಿ ಪದ್ಧತಿಯನ್ನ ಈ ನಾಡಿನಿಂದ ಸವರಿ ಬಿಡ್ತೀನಿ ಅನ್ನತಾನ. ವರ್ಣಾಶ್ರಮ ಧರ್ಮ ಬೇರು ಸಹಿತ ಕಿತ್ತು ಹಾಕ್ತೀನಿ ಅನ್ನತಾನ. ಎಂಥ ಕನಸದು, ಎಂಥ ಎದೆಗಾರಿಕೆ. ಆಟ ಅಲ್ಲ, ತನ್ನ ಸುತ್ತಮುತ್ತ ಎಂಥೆಂಥ ಮಂದಿನ ಕೂಡಿ ಹಾಕನಂತಿ. ಅಲ್ಲಮ್ಮ, ಅವ ಮಾತಾಡುವುದು ಕೇಳಿಲ್ಲ ನೀ. ಕನ್ನಡ ಅಲ್ಲ, ಅದು ಅಮೃತದ ಸೆಲೆ. ಚೆನ್ನಯ್ಯ, ಜೇಡರ ದಾಸಿಮಯ್ಯ, ಅಕ್ಕ ಮಹಾದೇವಿ ಒಬ್ರ ಇಬ್ರ ಎಲ್ಲ ಒತ್ತಟ್ಟಿಗೆ ಕೂಡ್ತಾರ, ಹಾಕ್ಯಾಡ್ತಾರ. ಇನ್ಯಾರ ಕೈಲಿ ಸಾಧ್ಯ ಇತ್ತು ಇದು? ಮತ್ತಿದನ್ನೆಲ್ಲ ಎಲ್ಲಿ ಮಾಡ್ಯಾನಂದಿ? ಬಿಜ್ಜಳನ ರಾಜ್ಯದಾಗ ಕಾಶ್ಮೀರದ ಅರಸ ಇಲ್ಲಿಗೆ ಬಂದ್ರ ನನ್ನ ಓಡಬೇಕು ಬರುವುದಿಲ್ಲ. ನೆಟ್ಟಗ ಬಸವಣ್ಣನ ಮಹಾಮನೆಗೆ ಹೊಕ್ಕಾನು. ಸಣ್ಣ ಮಾತಾತ. ಇತಿಹಾಸದಲ್ಲಿ ಕಾಣುವ ಬಿಜ್ಜಳನಿಗೆ ಅನುರೂಪವಾಗಿ ಈ ನಾಟಕದ ಬಿಜ್ಜಳನನ್ನ ಚಿತ್ರಿಸಿದ್ದರೆ, ಅವನು ಹಾಗೆ ಯಥಾವತ್ತು ವರ್ಣಾಶ್ರಮ ಧರ್ಮದ ಸಮರ್ಥಕನಾಗಿದ್ದರೆ ಇಷ್ಟೊಂದು ಮುಕ್ತ ಕಂಠದಿಂದ ಭಾವಪೂರ್ಣವಾಗಿ ಒಡಲ ತೆರೆದು ಬಸವಣ್ಣನನ್ನ ಶ್ಲಾಘಿಸುತ್ತಿರಲಿಲ್ಲ. ಈ ನಾಟಕದುದ್ದಕ್ಕೂ ಬಸವ ಬಿಜ್ಜಳರ ಸಂಬಂಧ ಎಲ್ಲೂ ಕಡು ಹಾಗೆಗೆ ತಿರುಗುವುದಿಲ್ಲ. ಯಾರು ಯಾರ ಮೇಲೂ ಸಂಚು ನಡೆಸುವುದಿಲ್ಲ. ಅಲ್ಲಲ್ಲಿ ಕಂಡುಬರುವ ವಾಗ್ಯುದ್ಧಗಳು ವೈಚಾರಿಕ ಭಿನ್ನತೆಗಳ ನಡುವೆಯೂ ಹೆಚ್ಚೆಚ್ಚು ಗಟ್ಟಿಗೊಳ್ಳುತ್ತಿರುವ ಸ್ನೇಹ ಇವರದೆಂದು ಹೇಳುತ್ತವೆ. ಬಸವಣ್ಣ ಬಿಜ್ಜಳನಿಗೆ ಎಂಥ ನಂಬಿಕಸ್ಥ ಅಧಿಕಾರಿ ಎಂದರೆ, 4-5 ವರ್ಷ ಆದರೂ ರಾಜನ ಭಂಡಾರದ ಬಗ್ಗೆ ಏನೂ ಕೇಳಲಿಲ್ಲ. ಅಷ್ಟೇ ಅಲ್ಲ, ಬಸವಣ್ಣನು ಭಂಡಾರಿ ಪದವಿಯನ್ನು ತ್ಯಜಿಸುವುದನ್ನು ಬಿಜ್ಜಳ ನಿರಾಕರಿಸುತ್ತಾನೆ. ಬಸವಣ್ಣನ ನಿರ್ಗಮನದ ನಂತರ ಮಹಾಮನೆಯ ಖರ್ಚು ವೆಚ್ಚದ ಬಗ್ಗೆ ಸಂದೇಹ ವ್ಯಕ್ತಪಡಿಸಿ, ಬಸವಣ್ಣನು ಅದಕ್ಕೆ ಅರಮನೆಯ ಹಣವನ್ನೇ ಏಕೆ ಉಪಯೋಗಿಸಬಾರದು ಎಂದು ಮಂಚನಕ್ರಮಿತನು ಸಂದೇಹ ವ್ಯಕ್ತಪಡಿಸಿದ್ದಕ್ಕೆ ಬಿಜ್ಜಳನು ಸೂಕ್ತ ವಿವರಣೆ ನೀಡಿ ಬಸವಣ್ಣನನ್ನು ಸಮರ್ಥಿಸುತ್ತಾನೆ. ಶರಣರ ಆಗಮನದಿಂದ ಕಲ್ಯಾಣದ ಕೀರ್ತಿ ಬೆಳಗಿದ್ದನ್ನ, ನಗರದ ಜನಜೀವನ ಸುಖಕರವಾಗಿರುವುದನ್ನು ಹೇಳುತ್ತಾ ಕಾಯಕವೇ ಕೈಲಾಸದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾನೆ. ಬಿಜ್ಜಳನು ಬಸವಣ್ಣ ಮತ್ತವನ ಶರಣರ ಕೂಟಕ್ಕೆ ಅದೆಷ್ಟು ಸೋತಿದ್ದಾನೆಂಬುದನ್ನ ದೃಶ್ಯ 5ರಲ್ಲಿ ಕಾಣಬಹುದು. ಶೀಲಾ ಕಲಾವತಿಯರ ಲಗ್ನವು ಇತ್ಯರ್ಥವಾಗುವ ಈ ದೃಶ್ಯದಲ್ಲಿ ಶರಣರ ನಡುವೆಯೇ ಚರ್ಚೆ ಮುಗಿಯುವ ಹಂತದಲ್ಲಿದ್ದಾಗಲೇ ಬಿಜ್ಜಳ ಬರುತ್ತಾನೆ. ಲಗ್ನ ನಡೆದೇ ತೀರುವುದೆಂದು ಅಡ್ಡಿಪಡಿಸಿದರೆ ಅರಮನೆಯ ಮುಂದೆ ಧರಣಿ ಕೂಡುವುದಾಗಿ ಬಸವಣ್ಣ ತನ್ನ ಹಠಮಾರಿತನ ವ್ಯಕ್ತಪಡಿಸಿದಾಗ ಕೋಪೋದ್ರಿಕ್ತನಾದ ದೊರೆ, ಶರಣರ ಕಾಟ ಹೆಚ್ಚಾದ್ರ ಅವ್ರನ್ನೆಲ್ಲ ತಗಣಿ ವರದು ಹಾಕಿ ಬಿಡುವುದಾಗಿ ಎಚ್ಚರಿಸುತ್ತಾನಾದರೂ ತಕ್ಷಣವೇ ಇದು ಪ್ರಾಯೋಗಿಕವಾಗಿ ಅಸಾಧ್ಯವೆಂದು ಮನಗಾಣುತ್ತಾನೆ. ಕಾರಣ, ಅವನೇ ಹೇಳುವ ಪ್ರಕಾರ ಕಲ್ಯಾಣದ ಆರ್ಥಿಕ ಬೆನ್ನೆಲುಬೇ ಶರಣರು. ಭಲೇ ತಲಿವಾನ ಅದೀನಿ. ಕಲ್ಯಾಣ ನಗರದಾಗ 1,96,000 ಶರಣರದಾರು. ಅವ್ರೇನು ಮಾಡಬೇಕಾಗಿಲ್ಲ. ತಮ್ಮ ವ್ಯವಸಾಯದ ಸಲಕರಣೆಗಳನ್ನು ತೆಗೆದಿಟ್ಟು ಸುಮ್ಮಕ ಕೈ ಕಟ್ಟಿಕೊಂಡು ಕುಂತ್ರ ಸಾಕು. ಕಲ್ಯಾಣದ ಪ್ಯಾಟಿನೇ ಮುಚ್ಚಬೇಕಾಗತೈತಿ. ಆದ್ದರಿಂದಾಗಿ ಹಾಗೆಲ್ಲ ಶರಣರ ಮೇಲೆ ರೇಗಾಡಿದರೂ ತಕ್ಷಣ ರಾಜಿಗಿಳಿಬಿಡುತ್ತಾನೆ ಬಿಜ್ಜಳ. ಆಗಲಿ, ನಾ ಈ ಲಗ್ನಕ್ಕೆ ಅಡ್ಡಿ ಮಾಡೋದಿಲ್ಲ. ಯಾಕಂದ್ರೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಇತ್ತಿಂದ ಹತ್ತ ಒಂದೀಟು ಅಳ್ಳಾಡಕ ಆಗದಂಗ ನನ್ನ ಕಟ್ಟೀರಿ ನೀವು. ಆಗಲಿ, ಮಾಡಿಕೋರಿ ನಿಮ್ಮ ಲಗ್ನ. ಆದ್ರೆ ಬಸವಣ್ಣ, ನನಗೊಂದು ಮಾತು ಇಂದು ಮನದಟ್ಟಾಗೈತಿ. ನಿನಗ ಗೆಳೆತನ ಅಂತಿಲ್ಲ, ನಿಷ್ಠೆ ಅಂತಿಲ್ಲ, ಪ್ರೀತಿ ಅಂತಿಲ್ಲ. ನಿನಗ ನಿನ್ನ ಜಂಗಮ ಬಿಟ್ರೆ ಯಾರು ಬೇಕಾಗಿಲ್ಲ. ಅಂಥ ಸ್ವಾರ್ಥಿನಿ. ಇನ್ನು ನಮ್ಮಿಬ್ಬರ ಪರಲು ಹರಿಯಿತು. ಬಿಜ್ಜಳನ ಈ ರೀತಿಯ ಸೋಲಿಗೆ ರಾಜಿಗೆ ಅವನೇ ಹೇಳುವಂಥ ರಾಜಕೀಯ ಆರ್ಥಿಕ ಕಾರಣಗಳು ಭಾಗಶಃ ಕಾರಣವಾಗಿದ್ದರೂ ಕೂಡ ಇಲ್ಲಿಯ ಸಂಭಾಷಣೆಯ ಹಿನ್ನೆಲೆಯಲ್ಲಿ ಹೊಳೆಯುವ ಇನ್ನೊಂದು ಕಾರಣ, ಬಸವಣ್ಣನು ತನ್ನ ಪ್ರಖರ ವೈಚಾರಿಕತೆ, ನಿಷ್ಠುರತೆ, ನೇರತೆ, ಜಾತ್ಯತೀತ ಮನೋಭಾವಗಳಿಂದ ಬಿಜ್ಜಳನನ್ನ ವೈದಿಕರಿಗಿಂತ ಹೆಚ್ಚಾಗಿ ಪ್ರಭಾವಿಸಿರುವುದು ನಿಜ. ಕುರ್ಚಿಯ ಭದ್ರತೆಗಾಗಿಯೇ ಈ ರಾಜಿ. ಆದರೆ ಈ ರಾಜಿಯು ಬಸವಣ್ಣನ ಜಾತ್ಯತೀತ ಮನೋಧರ್ಮಕ್ಕೆ ಸಂಬಂಧಿಸಿ ವೈದಿಕರು ತೋರುವಂಥ ಮತ್ಸರವನ್ನು ಹೊಂದಿಯೂ ಅದನ್ನ ತೋರ್ಪಡಿಸದಂಥ ಅಥವಾ ಶರಣರ ವಿರುದ್ಧ ನೇರವಾಗಿ ಕ್ರಮ ಕೈಗೊಳ್ಳಲಾಗದೆ ಒಳಗೆ ಮಾತ್ಸರ್ಯವನ್ನಿಟ್ಟುಕೊಂಡು ಅವರಿಗೆ ಮತ್ತೇನಾದರೂ ಜಾಲ ಬೀಸುವಂಥ ಕುಟಿಲೋಪಾಯಗಳನ್ನು ಒಳಗೆ ಹುಡುಕುತ್ತಲೇ
ಮೇಲ್ನೋಟಕ್ಕೆ ಸ್ನೇಹ ಉಳಿಸಿಕೊಳ್ಳುವಂಥ ರಾಜಿ ಇದಲ್ಲ. ಇದು ಸ್ನೇಹಕ್ಕೆ ಬಿಜ್ಜಳನ್ನು ಪ್ರಾಮಾಣಿಕವಾಗಿ ತೆತ್ತ ಬೆಲೆ. ಹೀಗೆನ್ನಲು ಇದರ ಹಿಂದಿನ ಕೆಲ ಮಾತುಗಳು ಸಾಕ್ಷಿ. ಲಗ್ನ ತಡೆದರೆ ಶರಣರು ನೊಂದುಕೊಂಡಾರೆಂದು ತಾನೇ ದಂಡಿನೊಂದಿಗೆ ರಾಜ್ಯ ತೊರೆವ ಮಾತಾಡುತ್ತಾನೆ ಬಿಜ್ಜಳ. ಇದಕ್ಕೆ ಉತ್ತರವಾಗಿ ಶರಣರೊಂದಿಗೆ ತಾನೇ ರಾಜ್ಯ ತೊರೆವ ಮಾತನ್ನು ಬಸವಣ್ಣ ಆಡಿದಾಗ ಸೋತ ಧ್ವನಿಯಲ್ಲಿ ಚಕಿತನಾಗಿ ಕೇಳುತ್ತಾನೆ ಬಿಜ್ಜಳ. ಊರು ಬಿಟ್ಟು ಹೊಕ್ಕಿರಿ, ಎಲ್ಲಿಗೆ? ಈ ಮಾತಿನ ನಂತರವೇ ಬಿಜ್ಜಳ ತಾನು ಅಂತರ್ಜಾತಿ ವಿವಾಹಕ್ಕೆ ಅಡ್ಡಿ ಮಾಡುವುದಿಲ್ಲ ಎಂದದ್ದು. 1,96,000 ಶರಣರ ಹಿಂಡು ಮನೆ ಮಾರು ಬಿಟ್ಟು ಬಸವನ ಹಿಂದೆ ಅಲೆದಾಡಬಹುದಾದ ಊಹಾತ್ಮಕ ಸಂಗತಿ ಬಿಜ್ಜಳನಲ್ಲಿ ಏಕಕಾಲದಲ್ಲಿ ಭೀತಿ ಅನುಕಂಪಗಳೆರಡನ್ನೂ ಉಂಟು ಮಾಡುತ್ತದೆ. ಆಶ್ಚರ್ಯವೆಂದರೆ ವಿವಾಹದ ನಂತರ ವೈದಿಕ ಸಮಾಜ ಒಡ್ಡಬಹುದಾದ ಪ್ರತಿರೋಧ, ಕ್ರೌರ್ಯ, ಹಿಂಸೆಗಳೆಲ್ಲ ಬಿಜ್ಜಳನಿಗೆ ಗೌಣವಾಗುತ್ತವೆ. ಸ್ನೇಹದಿಂದ ಬಸವಣ್ಣನ ಮನವೊಲಿಸಿ ಲಗ್ನ ನಿಲ್ಲಿಸಿ ಇತ್ತ ಶರಣರು ಅತ್ತ ವೈದಿಕರು ಇಬ್ಬರನ್ನು ಉಳಿಸಿಕೊಳ್ಳುವ, ತನ್ನ ಅಧಿಕಾರಕ್ಕೆ ಯಾರೊಬ್ಬರಿಂದಲೂ ಕಂಟಕ ಬಾರದಂತೆ ನೋಡಿಕೊಳ್ಳಬೇಕೆಂದೇ ಆಲೋಚಿಸಿ ಬಂದಿದ್ದ ರಾಜ ಶರಣರ ದೃಢ ನಿಲುವು ಕಂಡು ವಿಸ್ಮಯಗೊಂಡು ತಾನೇ ಅವರಿಗೆ ಶರಣಾದ. ಮೇಲೆ ಉಲ್ಲೇಖಿಸಲ್ಪಟ್ಟ ಮಾತು ಈ ಲಗ್ನದಿಂದ ಬಿಜ್ಜಳನ್ನು ಹೇಗೆ ಧರ್ಮ ಸಂಕಟದಲ್ಲಿ ಸಿಲುಕಿಕೊಂಡಿರುವುದೆಂಬುದನ್ನು ಹೇಳುತ್ತಲೇ ಅವನ ಮತ್ತು ಬಸವನ ಸ್ನೇಹ ಸಂಬಂಧಕ್ಕೊದಗಿದ ಕಂಟಕದ ಬಗ್ಗೆಯೂ ಅವನಿಗಾದ ಸಂಕಟವನ್ನು ಕೂಡ ಅದು ವ್ಯಕ್ತಪಡಿಸುತ್ತದೆ. ಮುಂದೆ ಲಗ್ನ ನಿರ್ವಿಘ್ನವಾಗಿ ನಡೆಯುತ್ತದೆ. ಇದಕ್ಕೆ ಮಹಾರಾಜನೇ ರಕ್ಷಣೆ ನೀಡಿದ್ದಾನೆಂಬುದು ಪಕ್ಷ ಪ್ರತಿಪಕ್ಷಗಳೆರಡರಿಂದಲೂ ಅದು ಸ್ಪಷ್ಟವಾಗುತ್ತದೆ. ದಾಮೋದರ ಭಟ್ಟ ಊಹಿಸುತ್ತಾನೆ, ಮಹಾರಾಜರ ಸಂರಕ್ಷಣೆ ಇದಕ್ಕಿದೆ. ದೃಶ್ಯ 8ರಲ್ಲಿ ಬಸವಣ್ಣನೇ ಹರಳಯ್ಯನಿಗೆ ಹೀಗೆ ಹೇಳುತ್ತಾನೆ, ಮಹಾರಾಜರು ಗುಪ್ತ ರಕ್ಷಣೆ ಕೊಟ್ಟರು, ರಕ್ತಪಾತ ಆಗಲಿಲ್ಲ. ಆದರೆ ಇತರ ಶರಣರು ಈ ಬಗ್ಗೆ ಸಂದೇಹ ವ್ಯಕ್ತಪಡಿಸುತ್ತಾರೆ. ವಿವಾಹಕ್ಕೆ ಬೆಂಬಲ ನೀಡಿದ್ದಕ್ಕಾಗಿ ವೈದಿಕರ ಸಂಚಿನಿಂದ ಬಿಜ್ಜಳ ಬಂಧಿತನಾಗುತ್ತಾನೆ. ವಿವಾಹಿತರು ಪಲಾಯನಗೈಯುತ್ತಾರೆ. ಬಸವಣ್ಣನು ಬಿಜ್ಜಳನನ್ನ ಸಂರಕ್ಷಿಸುವ ವಿಚಾರ ಮಾಡುತ್ತಾನೆ. ಆದರೆ ಅಲ್ಪಸಂಖ್ಯೆಯ ಶರಣರ ಹೊರತು ಇತರ ಶರಣರು ಇದನ್ನ ಬೆಂಬಲಿಸುವುದಿಲ್ಲ. ಬಿಜ್ಜಳನನ್ನ ಭೇಟಿಯಾಗಿ ಬಸವಣ್ಣ ಕಲ್ಯಾಣ ತೊರೆಯುತ್ತಾನೆ. ಅಗಲಿಕೆಯ ಹೊತ್ತಿನ ಇಲ್ಲಿಯ ಸಂಭಾಷಣೆಯು ಪ್ರಾಣ ಸ್ನೇಹಿತರಿಬ್ಬರು ತಮ್ಮ ಪರಸ್ಪರ ಅಗಲಿಕೆಯನ್ನ ಕರುಳು ಕತ್ತರಿಸಿದಂಥ ನೋವಿನ ಭಾವನೆಗಳೊಂದಿಗೆ ಪರಿಭಾವಿಸಿಕೊಂಡದ್ದನ್ನು ಹೋಲುತ್ತದೆ. ಬಸವಣ್ಣನ ಪರವಹಿಸಿದ್ದಕ್ಕೆ ತನಗೆ ಈ ದುರ್ಗತಿ ಬಂದಿತೆಂಬ ಆಕ್ರಂದನವಾಗಲಿ ಕ್ರೋಧವಾಗಲಿ ಬಿಜ್ಜಳ ವ್ಯಕ್ತಪಡಿಸುವುದಿಲ್ಲ. ಒಳಗೊಳಗೆ ಬಸವಣ್ಣ ಮತ್ತವನ ಶರಣರ ಹಾದಿಗಾಗಿ ಅವರಿಂದ ತನ್ನ ಬಿಡುಗಡೆಯ ಸಾಧ್ಯತೆಗಳನ್ನು ನಿರೀಕ್ಷಿಸಿದ್ದ ಬಿಜ್ಜಳ ಕೆಲವೇ ಶರಣರು ಬಸವಣ್ಣನ ಹಿಂದೆ ಬಂದದ್ದು ನೋಡಿ ತನ್ನ ರಕ್ಷಣೆ ಸಾಧ್ಯವಿಲ್ಲವೆಂದು ತಿಳಿದಾಗಲೂ ಅಸಂತುಷ್ಟನಾಗುತ್ತಾನೆಯೋ ವಿನಃ ಭ್ರಮನಿರಸನಗೊಳ್ಳುವುದಿಲ್ಲ. ಅಗಲಿಕೆಯಲ್ಲಿಯೂ ಅವರ ಸ್ನೇಹ ಅಮೂರ್ತವಾಗಿ ಉಳಿದೇ ಇರುತ್ತದೆ. ಹೀಗೆ ಈ ನಾಟಕದ ಬಿಜ್ಜಳ ಬಸವರ ಸಂಬಂಧವು ಇತಿಹಾಸದ ಸಂಬಂಧಕ್ಕೆ ವಿರುದ್ಧವಾದುದಾಗಿದೆ. ಇತಿಹಾಸಕ್ಕೂ ನಾಟಕಕ್ಕೂ ಇರುವ ಮತ್ತೊಂದು ವ್ಯತ್ಯಾಸವೆಂದರೆ ಇತಿಹಾಸದ ಪ್ರಕಾರ ಬಿಜ್ಜಳನೇ ಮಧುವರಸ ಹಾಗೂ ಹರಳಯ್ಯರ ಚಿತ್ರಹಿಂಸೆಗೆ ಆಜ್ಞಾಪಿಸುತ್ತಾನೆ. ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಹೇಳುವಂತೆ ಬಿಜ್ಜಳನು ಮದುವೆ ನಿಲ್ಲಿಸುವಂತೆ ನೀಡಿದ ಆಜ್ಞೆಯನ್ನು ತಿರಸ್ಕರಿಸಿದ್ದಕ್ಕೆ ಬುದ್ಧಿ ಕೆಟ್ಟು ಹೋದಂತಾಗಿ ಅವರಿಬ್ಬರ ಕಣ್ಣು ಕೀಳುವಂತೆ ಆಜ್ಞಾಪಿಸಿದ. ಇದೇ ಅಭಿಪ್ರಾಯವನ್ನೇ ಆರ್.ಸಿ. ಹಿರೇಮಠರ ಲೇಖನದಲ್ಲೂ ನಾವು ಕಾಣಬಹುದು. ಆದರೆ ಈ ನಾಟಕದಲ್ಲಿ ದಾಮೋದರ ಭಟ್ಟ ಮಂಚನಾಕ್ರಮಿತರ ಸಲಹೆಯ ಮೇರೆಗೆ ಸೋವಿದೇವನ ಆಜ್ಞಾನುಸಾರ ಆ ಕ್ರೂರ ಕೃತ್ಯ ಜರುಗುತ್ತದೆಂಬುದು 11ನೇ ದೃಶ್ಯದಲ್ಲಿ ಬಹಳ ಸ್ಪಷ್ಟವಿದೆ. ಇನ್ನೊಂದು ವೈರುಧ್ಯವೆಂದರೆ ಇತಿಹಾಸದ ಪ್ರಕಾರ ಬಸವಣ್ಣನು ಚಿತ್ರಹಿಂಸೆ ಜರುಗುವಾಗ ಕಲ್ಯಾಣದಲ್ಲಿರುತ್ತಾನೆ. ನೋಡಿ, ಅಟ್ ದಿ ಪ್ರೆಷರ್ ಆಫ್ ಸಚ್ ಪೀಪಲ್ ಬಿಜ್ಜಳ ಹ್ಯಾಡ್ ಟು ಪನಿಷ್ ಸಿವಿಯರ್ಲಿ ದ ಇನ್ನೋಸೆಂಟ್ ಶರಣಾಸ್ ಹರಳಯ್ಯ ಅಂಡ್ ಮಧುವರಸ. Their eyes were pulled out and they were dragged in the streets, being tied to the feet of an elephant. This was an unbearable shock to the sensitive mind of Basaveshwara. Violence in any form was against his grain and principle. He began to feel that his mission in Kalyana came to an end. He took upon himself the blame that he couldn't convince the king and thus prevent this tragedy. And hence, with great sorrow in his heart, he left Kalyana for Kudala Sangama ಅಂತ ಹೇಳಿ ಪುಟ 29 ಶ್ರೀ ಬಸವೇಶ್ವರ ಗೌರ್ಮೆಂಟ್
ಮೈಸೂರು ಸರ್ಕಾರ ಪ್ರಕಟ ಮಾಡಿದ ಕೃತಿಯಲ್ಲಿ ಬರೆದಿದ್ದಾರೆ. ಇದು ಆರ್ ಸಿ ಹಿರೇಮಠರ ಅಭಿಪ್ರಾಯ. ಅದರ ನಂತರ ಅವನು ಕಲ್ಯಾಣ ತೊರೆಯುತ್ತಾನೆ. ಆದರೆ ಇದಕ್ಕೆ ವೈದೃಶ್ಯವಾಗಿ ನಾಟಕದಲ್ಲಿ ಬಸವಣ್ಣನು ಈ ರಕ್ತಪಾತ ನಡೆವ ಮುನ್ನವೇ ಕಲ್ಯಾಣ ತೊರೆಯುತ್ತಾನೆ. ರಕ್ತಪಾತ ಅದು ಆಗೋದಕ್ಕಿಂತ ಮೊದಲೇ ಅವನು ಕಲ್ಯಾಣವನ್ನು ತೊರೆದು ಬಿಡ್ತಾನೆ. ಇದು ಪಲಾಯನವಾದ. ಇತಿಹಾಸದಲ್ಲಿನ ಮಲ್ಲಿದೇವ ಮತ್ತು ಬೊಮ್ಮಣ್ಣ ಎಂಬ ಇಬ್ಬರು ಶರಣರ ಪ್ರತಿನಿಧಿಯಾಗಿ ಮಲ್ಲಿಬೊಮ್ಮ 2 in 1 ಪಾತ್ರ ಸೃಜಿಸಿದ್ದಾರೆಯೋ, ಜಗದೇವನು ಬಿಜ್ಜಳನನ್ನ ಕೊಲೆ ಮಾಡುವ ಸಂಗತಿಯು ವೈರುಧ್ಯದ ಸಂಗತಿಯೇ ಆಗಿದೆ. ಆರ್ ಸಿ ಹಿರೇಮಠರು ತಮ್ಮ ಲೇಖನದಲ್ಲಿ ವಿವರಿಸಿದ ಹಾಗೆ ಜಗದೇವನೆಂಬ ಒಬ್ಬ ವ್ಯಕ್ತಿಯು ರಾಜಕೀಯ ಕಾರಣಕ್ಕಾಗಿ ಬಿಜ್ಜಳನನ್ನ ಕೊಂದಿರಬಹುದೆಂದು ಊಹಿಸಿ ಕೊಂಜಾಪುರದ ಶಾಸನದ ಪ್ರಕಾರ ಗುತ್ತರಸ ವಂಶದ ಮಲ್ಲಿದೇವನೆಂಬುವನದು ಇದರಲ್ಲಿ ಕೈವಾಡವಿದೆ ಎಂದು ಅವರು ಹೇಳಿದ್ದಾರೆ. ದ ನೇಮ್ ಜಗದೇವ ದಂಡನಾಯಕ ಈಸ್ ಫೌಂಡ್ ಇನ್ ಮರಡಿಪುರ್ ಇನ್ಸ್ಕ್ರಿಪ್ಷನ್. ಆಲ್ಸೋ ದೇರ್ ಈಸ್ ಒನ್ ಜಗದೇವ ಇನ್ Santara dynasty who was attacked and crushed by Bijjala's generals. It is possible that one of these two might have murdered Bijjala for some political reasons. In the inscription of Kanjapur, one Mallideva of Guttarasa dynasty has been described as Bijjiga Shiraschedaka, one who cut off the head of Bijjala. We have seen the Guttarasa of Gutti were loyal to Chalukyas to the core, and it is not unlikely that this Mallideva had a part in the murder ಅಂತ ಆರ್ ಸಿ ಹಿರೇಮಠರು ಬರೀತಾರೆ. ಆದರೆ ನಾಟಕದಲ್ಲಿ ಜಗದೇವನು ಸಾಂಬಶಿವ ಶಾಸ್ತ್ರಿಗಳ ಮಗನೆಂಬ ಖಚಿತತೆ ಇದ್ದು, ನಾಟಕದಲ್ಲಿ ಅವನು ಸಾಂಬಶಿವ ಶಾಸ್ತ್ರಿಗಳ ಮಗ ಎನ್ನುವ ಖಚಿತತೆ ಇದ್ದು ಇವನು ಕೊಲ್ಲಬೇಕೆಂದು ಹೋಗುವುದು ಬಿಜ್ಜಳನನ್ನಲ್ಲ, ಸೋವಿದೇವನನ್ನು. ಆದರೆ ಅರಮನೆಯಲ್ಲಿ ಸೋವಿದೇವನು ಸಿಗದೇ ಹೋದಾಗ ಬಿಜ್ಜಳನನ್ನು ಕೊಲ್ಲುತ್ತಾನೆ. ರಂಭಾವತಿ ರಾಣಿ ಸತ್ತದ್ದಕ್ಕೆ ತಲೆಕೆಟ್ಟು ಹುಚ್ಚನಾದ ಬಿಜ್ಜಳ ಶಿವಾಲಯದಲ್ಲಿರುತ್ತಾನೆ. ಶಿವಾಲಯದಲ್ಲಿ ಕೊಲ್ಲುವುದು ಪಾಪವೆಂದು ಆಲೋಚಿಸಿ ಬಸವಣ್ಣ ಬಂದಿದ್ದಾನೆ ಬಾ ಎಂದು ರಾಜನನ್ನ ಹೊರಗೆ ಬರುವಂತೆ ಪುಸಲಾಯಿಸಿ ಅವನನ್ನ ಜಗದೇವನು ಕೊಲ್ಲಲು ಮುಂದಾದಾಗ ಮಲ್ಲಿಬೊಮ್ಮನು ಹಿಂಜರಿಕೆ ತೋರುತ್ತಾನೆ. ಆದರೂ ಅದರಿಂದ ಪ್ರಭಾವಿತನಾಗಿ ಹಿಂದೆ ಸರಿಯದೆ ಜಗದೇವ ಬಿಜ್ಜಳನನ್ನ ಕೊಲ್ಲುತ್ತಾನೆ. ಅವನು ನೀಡುವ ಕಾರಣ ಅಷ್ಟು ಸಮಂಜಸವೆನಿಸುವುದಿಲ್ಲ. ಕೊಲ್ಲದೆ ಹೋದರೆ ನಗೆಪಾಟಲು ಎಂದು ಒಂದು ಸಬಬು, ಪ್ರಭುದೇವರು ಬಸವನಿಗೆ ಹೇಳಿದುದರ ಕನಸಿನ ಅರ್ಥ ಬಿಜ್ಜಳನನ್ನ ಕೊಲ್ಲುವುದರಿಂದ ಬರುತ್ತದೆ ಎಂಬುದು ಇನ್ನೊಂದು. ಈ ನಾಟಕದ ಘಟನಾವಳಿಗಳನ್ನು ಲಕ್ಷಿಸಿದರೆ ಸಾಂಬಶಿವ ಶಾಸ್ತ್ರಿಗಳನ್ನ ಕೆಲಸದಿಂದ ಕಿತ್ತು ಹಾಕಿದ ಸೇಡಿಗೋ ಆ ಕೊಲೆ ಎಂಬ ಸಂಶಯ ಮೂಡುತ್ತದೆ. ಹೀಗೆ ಮೇಲಿನ ಸವಿವರವಾದ ಚರ್ಚೆಯ ಎಲ್ಲಾ ಅಂಶಗಳನ್ನು ಈ ಮುಂದಿನಂತೆ ನಾವು ಸ್ಥೂಲವಾಗಿ ಪಟ್ಟಿ ಮಾಡಬಹುದು. ಬಸವ ಬಿಜ್ಜಳರ ನಡುವಿನ ಆತ್ಮೀಯ ಗೆಳೆತನ. 2, ಬಿಜ್ಜಳನು ತಾತ್ವಿಕವಾಗಿ ಶರಣತತ್ವ ದ್ವೇಷಿಯಾಗಿರದೆ ಅದರ ಸಮರ್ಥಕ ಅನುಯಾಯಿಯಾಗಿಯೂ ಆಗಿರುವುದು. 3, ಅಂತರ್ಜಾತಿ ವಿವಾಹವನ್ನು ಅವನು ಬೆಂಬಲಿಸುವುದು. 4, ಬಸವಣ್ಣನನ್ನ ಮಧುವರಸ ಹರಳಯ್ಯರನ್ನ ಚಿತ್ರಹಿಂಸೆಗೆ ಗುರಿಪಡಿಸುವ ಮುನ್ನವೇ ಕಲ್ಯಾಣ ತೊರೆಯುವುದು. ಬಸವಣ್ಣನು ಮಧುವರಸ ಹರಳಯ್ಯರ ಚಿತ್ರಹಿಂಸೆಗೆ ಗುರಿಪಡಿಸುವ ಮುನ್ನವೇ ಅವನು ಕಲ್ಯಾಣ ಬಿಟ್ಟು ಹೋಗ್ಬಿಡ್ತಾನೆ. ಅದೇ ಘಟನೆಗೆ ಮುನ್ನವೇ ಬಿಜ್ಜಳನು ಬಂಧಿತನಾಗುವುದು. ಆ ಕ್ರೂರ ಶಿಕ್ಷೆಗೆ ಬಿಜ್ಜಳನಲ್ಲ ಅವನ ಮಗ ಸೋವಿದೇವ ಆಜ್ಞಾಪಿಸುವುದು. 7ನೇ ಪಾಯಿಂಟು, ಜಗದೇವನು ಬಿಜ್ಜಳನನ್ನ ಕೊಂದದ್ದಕ್ಕೆ ನೀಡುವ ಅಸಮಂಜಸ ಕಾರಣಗಳು. ಈ ಎಲ್ಲ ಅಂಶಗಳಿಗೆ ಸಂಬಂಧಿಸಿ ನಾಟಕವು ಇತಿಹಾಸದೊಂದಿಗೆ ಒಂದು ವೈರುಧ್ಯವನ್ನ, ಬಹಳ ಸ್ಪಷ್ಟವಾದ ವೈರುಧ್ಯವನ್ನ ಏರ್ಪಡಿಸಿಕೊಂಡಿದೆ. ಕಾರ್ನಾಡರು ನಾನು ಉಲ್ಲೇಖಿಸಿದ ಚರಿತ್ರಕಾರರು ಮಾತ್ರವಲ್ಲ, ಇತರ ಹಲವು ಆಕರಗಳನ್ನೂ ತಮ್ಮ ಕೃತಿಗೆ ಆಧಾರವಾಗಿಟ್ಟುಕೊಂಡಿದ್ದಾರೆ. ಹಾಗಾಗಿ ಅವರ ಈ ನಾಟಕದಲ್ಲಿ ವ್ಯಕ್ತವಾದ ಚಾರಿತ್ರಿಕ ಘಟನೆಗಳು ಇತರೆ ಯಾವುದಾದರೂ ಆಕರಗಳ ಪ್ರಕಾರ ಬದ್ಧವಾಗಿವೆ ಎಂದರೆ ಡಾಕ್ಟರ್ ಚಿದಾನಂದ ಮೂರ್ತಿ ಮತ್ತು ಆರ್ ಸಿ ಹಿರೇಮಠ ಅವರ ಬರಹಗಳು ಒದಗಿಸುವ ಮಾಹಿತಿಗೂ ಕಾರ್ನಾಡರು ಅವಲಂಬಿಸಿದ ಆಕರಗಳಿಗೂ ವೈರುಧ್ಯವಿದೆ ಎಂದಾಯಿತು. ಹಾಗಿಲ್ಲದಿದ್ದಲ್ಲಿ ಕಾರ್ನಾಡರು ಮೇಲೆ ವಿವರಿಸಿದಂತಹ ಚಾರಿತ್ರಿಕ ಘಟನೆಗಳು ಮತ್ತು ಸತ್ಯಗಳನ್ನು ತಮ್ಮ ಯಾವುದೋ ನಿರ್ದಿಷ್ಟ ಉದ್ದೇಶಕ್ಕೆ
ಮಾರ್ಪಡಿಸಿಕೊಂಡಿರುತ್ತಾರೆಂದು ನಂಬಬೇಕಾಗುತ್ತದೆ. ಈ ಎರಡನೇ ಸಾಧ್ಯತೆಯೇ ಹೆಚ್ಚು ಸಂಭವನೀಯ ಎಂಬುದು ಈ ಲೇಖಕನ ಅಭಿಮತ. ಇದಿಷ್ಟು ಇತಿಹಾಸವೆತ್ತ ಮತ್ತು ನಾಟಕವೆತ್ತ ಅನ್ನುವಂಥ ಒಂದು ಶೀರ್ಷಿಕೆಯಡಿ ಈ ತಲೆದಂಡ ನಾಟಕ ಮತ್ತು ಚಾರಿತ್ರಿಕ ಘಟನೆಗಳಿಗೆ ಒಂದು ಸಂಬಂಧವನ್ನ ನಾವು ತೌಲನಿಕವಾಗಿ ಅಧ್ಯಯನ ಮಾಡಿದ್ದಾಯಿತು. ಇಲ್ಲಿಗೆ ಈ ವಿಡಿಯೋ ಉಪನ್ಯಾಸವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ. ಇದರ ಮುಂದಿನ ಇನ್ನೊಂದು ಭಾಗ 2ನೇ ವಿಡಿಯೋದಲ್ಲಿ.